ನಮಸ್ಕಾರ ಎಲ್ರಿಗೂ. ನಮ್ಮ ಪಯಣ ಇವತ್ತು ಕುಕ್ಕೆ ಸುಬ್ರಹ್ಮಣ್ಯ ಕಡೆಗೆ. ನಾನಂತೂ ಫುಲ್ ಎಕ್ಸೈಟ್ ಆಗಿಬಿಟ್ಟಿದ್ದೀನಪ್ಪ. ಯಾಕೆ ಇಷ್ಟೊಂದು ಎಕ್ಸೈಟ್ಮೆಂಟ್ ಅಂದರೆ ಅಲ್ಲಿನ ನೇಚರ್ ಅಂದರೆ ನಂಗೆ ತುಂಬ ಅಂದರೆ ತುಂಬ ಇಷ್ಟ. ನೈಟು ನಮಗೆ 9 ಗಂಟೆಗೆ ಬಸ್ ಇತ್ತು. ನೆಕ್ಸ್ಟ್ ಡೇ ಮಾರ್ನಿಂಗು 4 ಗಂಟೆಗೆಲ್ಲ ಕುಕ್ಕೆ ರೀಚ್ ಆಗಿದ್ವಿ. ನಾವು ಕುಮಾರಧಾರ ನದಿ ಹತ್ರ ಇಳಿಬೇಕಾಗಿತ್ತು, ಬಟ್ ಆದರೆ ಆಗಿರಲಿಲ್ಲ. ಓವರ್ ನಿದ್ದೆ ಮಾಡಿಬಿಟ್ಟು ಬಸ್ ಸ್ಟ್ಯಾಂಡಲ್ಲಿ ಹೋಗಿ ಇಳಿದ್ಬಿಟ್ಟಿದ್ವಿ. ನೆಕ್ಸ್ಟ್ ಬಸ್ ಸ್ಟಾಪಿಂದ ಮತ್ತೆ ಆಟೋ ಹಿಡ್ಕೊಂಡು ಮತ್ತೆ ಕುಮಾರಧಾರ ನದಿ ಹತ್ರ ಹೋದ್ವಿ. ಅಲ್ಲಿ ಸ್ನಾನ ಮಾಡಬೇಕಂತ ಅನ್ಕೊಂಡು ಹೋದ್ರೆ, ಬಟ್ ಅಲ್ಲಿ ನಮಗೆ ಸ್ನಾನ ಮಾಡೋಕ್ಕೆ ಬಿಡ್ತಿರ್ಲಿಲ್ಲ. ಯಾಕಪ್ಪ ಅಂತಂದರೆ ವಾಟರ್ ತುಂಬ ಓವರ್ಫ್ಲೋ ಆಗ್ತಾ ಇದ್ದಿದ್ದರಿಂದ ನಮಗೆ ಅಲ್ಲಿ ಬ್ಯಾರಿಕೇಡ್ಸ್ ಹಾಕ್ಬಿಟ್ಟು ಎಲ್ಲ ಫುಲ್ ಕ್ಲೋಸ್ ಮಾಡಿಬಿಟ್ಟಿದ್ರು. ನೀವೇನಿದ್ರು ಆಚೆಗಡೆ ಡ್ರಮ್ ಸಿಕ್ಕಿರ್ತಾರೆ, ಆ ಡ್ರಮ್ಸಲ್ಲಿ ಸ್ನಾನ ಮಾಡ್ಕೊಂಡು ಬರಬೇಕಾಗಿ ಬರುತ್ತೆ. ನೆಕ್ಸ್ಟ್ ಈ ಮಾರ್ನಿಂಗ್ ಈ ವ್ಯೂ ಏನು ನೋಡ್ತಿದ್ರೆ, ಇದು ಅರ್ಲಿ ಮಾರ್ನಿಂಗ್ 4 ಗಂಟೆ ವ್ಯೂ ಆಗಿರುತ್ತೆ. ಫುಲ್ ಅಂದರೆ ಫುಲ್ ಪೀಸ್ಫುಲ್ ಆಗಿತ್ತು. ಯಾರು ಜನ ಇರಲಿಲ್ಲ. ಯೂಶಲಿ ಟೆಂಪಲ್ಲು ಮತ್ತು ಟಿಕೆಟ್ ಕೌಂಟರ್ಸ್ ಎಲ್ಲ ಓಪನ್ ಆಗೋದು 6 o'clock ಮೇಲೆ. ಪೂಜೆಗಳೆಲ್ಲ ಸ್ಟಾರ್ಟ್ ಆಗೋದು ಕೂಡ 6 o'clock ಮೇಲೇ. ಇದು ಅಶ್ಲೇಷ ಬಲಿ ಪೂಜೆ ಅಂತ ಹೇಳ್ಬಿಟ್ಟು, ಈ ಪೂಜೆ ಮಾಡೋಕ್ಕಿಂತ ಮುಂಚೆ ಗಣೇಶ ಹತ್ರ ಹೋಗ್ಬಿಟ್ಟು ಸಂಕಲ್ಪ ಮಾಡ್ಕೊಂಡು ಬಂದು ಆಮೇಲೆ ಶೃಂಗೇರಿ ಮಠದಲ್ಲಿ ಈ ಅಶ್ಲೇಷ ಬಲಿ ಪೂಜೆ ಅನ್ನೋದನ್ನ ಮಾಡ್ತಾರೆ. ಈ ಪೂಜೆ ಏನಕ್ಕೆ ಮಾಡ್ತಾರೆ ಅಂತಂದರೆ ಸರ್ಪದೋಷ ನಿವಾರಣೆಗೋಸ್ಕರ ಈ ಪೂಜೆನ ಮಾಡ್ತಾರೆ. ನಾವು ಈ ಪೂಜೆ ಮಾಡಿಸಿದ್ವಿ. ಇದು ಆ್ಯಕ್ಚುಲಿ 1 hour ಪೂಜೆ. ಈ ಪೂಜೆ ಎಲ್ಲನೂ ನಾವು ಮಾಡಿಸೋದು ಸುಬ್ರಹ್ಮಣ್ಯನ ದೇವಸ್ಥಾನದಲ್ಲಿ. ನೆಕ್ಸ್ಟ್ ದೇವರ ದರ್ಶನ ಎಲ್ಲ ಮಾಡಿಕೊಂಡು ನಾವು ಹೊರಟಿದ್ದು ಶ್ರೀ ಆದಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗೋಕ್ಕಿಂತ ಮುಂಚೆ ಇಲ್ಲಿ ನದಿಯಲ್ಲಿ ಕಾಲು ತೊಳ್ಕೊಂಡು, ಇಲ್ಲಿ ಎಲ್ಲ ಕಟ್ತಿದಾರಲ್ವಾ, ಇದೇನಕ್ಕೆ ಕಟ್ತಿದ್ದಾರೆ ಅಂದ್ರೆ ಮನ್ಸಲ್ಲಿ ಏನಾದ್ರು ಅನ್ಕೊಂಡು ಆ ಕಲ್ ಮೇಲೆ ಕಲ್ನ ಜೋಡಿಸಿದ್ರೆ ಏನೇನ್ ಬೇಡಿಕೆ ಇರುತ್ತೆ ಆ ಬೇಡಿಕೆ ಎಲ್ಲಾನು ನೆರವೇರುತ್ತಂತೆ. ಪ್ರತಿ ಸತಿ ಬಂದಾಗೂ ನೀರು ನಿಂತಿರೋ ಜಾಗದಲ್ಲೇ ಇರ್ತಿತ್ತು. ಫಸ್ಟ್ ಟೈಮ್ ನಾನು ವಾಟರ್ ಫ್ಲೋ ಆಗ್ತಿರೋದು ನೋಡ್ತಿರೋದು ಇಲ್ಲಿ. ಯಾಕೆಂದ್ರೆ ನಾನು ಎವ್ರಿ ಟೈಮ್ ವಿಸಿಟ್ ಮಾಡ್ತಿದ್ರು ಡಿಸೆಂಬರ್ ಮಂತಲ್ಲಿ. ಯಾಕೆಂತಂದ್ರೆ ತುಂಬಾ ಚೆನ್ನಾಗಿರೋದು, ಫಾಗಿ ಆಗಿ ಆ ವೆದರೇ ನೆಕ್ಸ್ಟ್ ಲೆವೆಲ್ ಇರ್ತಿತ್ತು ನೋಡೋದಕ್ಕೆ. ಬಟ್ ಫಾರ್ ದ ಫಸ್ಟ್ ಟೈಮ್ ನಾನು ರೈನಿ ಸೀಸನ್ ಅಲ್ಲಿ ಬಂದಿದ್ದು. ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ವಾಟರ್ ಫ್ಲೋ ಇಷ್ಟೊಂದು ಚೆನ್ನಾಗಿರುತ್ತೆ ಅಂತ. ಈ ನದಿ ಹೆಸರೇನು ಅಂತ ನನಗೆ ಗೊತ್ತಿಲ್ಲ, ಬಟ್ ಆದರೆ ನಾನು ತಿಳ್ಕೊಳ್ಳೋದಕ್ಕೆ ತುಂಬ ಟ್ರೈ ಮಾಡಿದೆ. ನನಗೆ ಅದು ಇನ್ಫಾರ್ಮೇಷನ್ ಸಿಕ್ಕಿಲ್ಲ. ನಿಮ್ಗೇನಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ. ನೀವು ಇಷ್ಟೊತ್ತು ನೋಡಿದ್ದು ಅದು ಜಸ್ಟ್ ಸ್ಮಾಲ್ ರಿಸೋರ್ಸ್ ಅಷ್ಟೇ, ಬೆಟ್ಟಗಳ ಮಧ್ಯದಿಂದ ಬರುವಂತಹ ನೀರು. ಬಟ್ ಮೇಯ್ನ್ ರಿಸೋರ್ಸ್ ಬಂದು ಕುಮಾರಧಾರೆ ಇದೆ. ನಾನು ನಿಮ್ಮಲ್ಲಿ ಫೋಟೋಸಲ್ಲಿ ತೋರಿಸಿದೆಲ್ಲ ಇದು. ಬಟ್ ನಾನು ಪ್ರಾಪರ್ ಫೋಟೇಜ್ನ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ಯಾಕೆಂದರೆ ನಮಗೆ ಆಲ್ರೆಡಿ ಬಸ್ಸಿಗೆ ಟೈಮ್ ಆಗಿತ್ತು. ರಿಸರ್ವ್ ಆಗಿರೋದ್ರಿಂದ ಅದನ್ನ ನಾವು ಪ್ರಾಪರಾಗಿ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ. ಸೊ ಐ ಆಮ್ ಸೋ ಸಾರಿ. ನಾನು ಈ ಒಂದು ಪ್ಲೇಸ್ನ ತುಂಬ ಇಷ್ಟಪಡೋದಕ್ಕೆ ಕಾರಣ ಏನಪ್ಪ ಅಂದರೆ ಈ ಒಂದು ಬೆಟ್ಟ, ಈ ಒಂದು ಸೀನರಿನ ನೋಡ್ತಾ ಇದ್ರೆ, ಈ ಒಂದು ವ್ಯೂನ ನೋಡ್ತಿದ್ರೆ ನನಗೆ ಇಷ್ಟ ಇದ್ದಿದ್ದು ಎಕ್ಸಾಮ್ ಟೆನ್ಷನ್ಸ್ ಎಲ್ಲ ಒಂದು ಕ್ಷಣಕ್ಕೆ ಮರ್ತೆ ಹೋಗ್ಬಿಟ್ಟೆ. ಇದು ಪೂಜಾ ಡೀಟೇಲ್ಸ್. ನಿಮಗೆ ಬೇಕು ಅಂತಂದರೆ ವಿಡಿಯೋನ ಸೇವ್ ಮಾಡ್ಕೊಳ್ಳಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.